ಫ್ರೆಂಡ್ಸ್, ಇವತ್ತು ನಂದು ಮೊದಲನೇ ವ್ಲಾಗ್ ಆಗಿರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿ ಶುರು ಮಾಡೋಣ. ಯಾಕಂದರೆ ಇವತ್ತು ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಅವ್ರಿಗೆ ಇರ್ಮುಡಿ ಕಟ್ಟೋ ಅಂಥದ್ದಿದೆ. ಹಾಗಾಗಿ ನಾವು ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು, ನನ್ನ ಮೈದ, ನನ್ನ ತಮ್ಮ ಪ್ರತಿಯೊಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿರ್ತಾರೆ. ನೋಡಿ ಫ್ರೆಂಡ್ಸ್, ಇವರೇ ಸ್ವಾಮಿ, ನಮ್ಮ ಚಿಕ್ಕಪ್ಪ ಸ್ವಾಮಿಯವರು. ಗುರುಸ್ವಾಮಿ, ಮಣಿಕಂಠ ಸ್ವಾಮಿ ಪ್ರತಿಯೊಬ್ಬರು ಬಂದಿದ್ದಾರೆ. ಅದರಲ್ಲೂ ಫ್ಯಾಮಿಲಿ ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರ ಅಕ್ಕ ತಂಗಿರು ಮತ್ತು ನಮ್ಮ ಆಂಟಿರ ಅಕ್ಕನ ಮಗ, ಯಜಮಾನ್ರು ಪ್ರತಿಯೊಬ್ಬರು ಬಂದಿದ್ದಾರೆ. ಎಲ್ರಿಗೂ ಇವಾಗ ಮನೆ ಪೂಜೆ ನಡೀತಾ ಇದೆ. ನೋಡಿ, ಇವರು ಮನೇಲಿ ನಿಲ್ತಾರೆ. ಇವತ್ತು ಇರುಮುಡಿ ಕಟ್ಟೋ ದಿನ ಮನೇಲಿ ಪೂಜೆ ಮಾಡಿ ಆಮೇಲೆ ಅವ್ರನ್ನ ಗುರುಸ್ವಾಮಿ, ಮಣಿಕಂಠ ಸ್ವಾಮಿ ಅವ್ರ ಜೊತೆ ಸ್ವಾಮಿಯವರು ಬಂದಿರ್ತಾರೆ. ಹಾಗಾಗಿ ಅವರು ಮನೇಲಿ ಪೂಜೆ ಮಾಡಿ ಹೋಗುವಂಥದ್ದಿರುತ್ತೆ. ನೋಡಿ, ಸ್ವಾಮಿಗವ್ರಿಗೆ ಮಂಗಳಾರತಿ ಕೊಡ್ತಾ ಇದ್ದಾರೆ. ಎಲ್ರಿಗೂ ಸ್ವಾಮಿಯವರು ಹೀಗೆ ಮಂಗಳಾರತಿ ಎಲ್ಲ ಕೊಟ್ಟು ಮನೇಲಿ ಪೂಜೆ ಮಾಡಿ, ಅವರೇ ನಮ್ಮ ಚಿಕ್ಕಪ್ಪವರ ಅಮ್ಮ, ನಮ್ಮ ಚಿಕ್ಕಪ್ಪ, ಇನ್ನೊಬ್ಬರು ಚಿಕ್ಕಪ್ಪ, ನನ್ನ ತಂಗಿ, ನಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ. ನಮ್ಮ ಅಕ್ಕದಿರು ಸ್ವಾಮಿ ಎಲ್ಲ ಬಂದಿರ್ತಾರೆ. ಇಲ್ಲಿ ಮನೇಲಿ ಫಸ್ಟ್ ಪೂಜೆ ಅನ್ನೋದು ಮಾಡ್ತಾರೆ. ಪೂಜೆ ಎಲ್ಲ ಮಾಡಿ ಆಮೇಲೆ ತಾಯಿಗೆ ಪೂಜೆ ಅನ್ನೋದಿರುತ್ತೆ. ಸ್ವಾಮಿಯವರು ಯಾರೇ ಸ್ವಾಮಿಯವರು ಫಸ್ಟು ತಂದೆ ತಾಯಿಗೆ ಪೂಜೆ ಮಾಡೇ ಹೊರಡೋದು ಅನ್ನೋದು ಇದೆ. ಅಂದರೆ ಸ್ವಾಮಿ ಶರಣಮಯ್ಯಪ್ಪಗೆ ತಂದೆ ತಾಯಿ ಅಂದರೆ ಅಷ್ಟೊಂದು ಇಷ್ಟ ಅಯ್ಯಪ್ಪಗೆ. ಹಾಗಾಗಿ ಫಸ್ಟು ತಂದೆ ತಾಯಿಗೆ ಮನೆದೇವರಿಗೆ ಪೂಜೆ ಮಾಡಿ ಆಮೇಲೆ ತಾಯಿ ತಂದೆಗೆ ಪೂಜೆ ಮಾಡೋವಂಥದ್ದು. ನೋಡಿ, ನಮ್ಮ ಚಿಕ್ಕಪ್ಪವರು ಅವರ ತಾಯಿಗೆ ಅಂದರೆ ನಮ್ಮ ಅಜ್ಜಿಗೆ ಪೂಜೆ ಮಾಡ್ತಾ ಇದ್ದಾರೆ. ಪಾಲೆಲ್ಲ ತೊಳೆದು ಕ್ಲೀನಾಗೆ, ಅಂದರೆ ಹಿಂಡಿಯಿಂದ ಪಾದದವರೆಗೂ ತೊಳಿಬೇಕಂತೆ. ಅವ್ರಿಗೆ ಪಾದ ಪೂಜೆ ಮಾಡ್ತೀವಿ ಅನ್ನೋದಾದರೆ ನಾವು ಹಿಂಡಿಯಿಂದ ಪಾದ ತೊಳೆದು ಅವ್ರಿಗೆ ಪೂಜೆ ಮಾಡಬೇಕು. ತಂದೆ ತಾಯಿಗಳಿಗೆ ಫಸ್ಟು ಆದ್ಯತೆ ಇರುತ್ತಲ್ವ, ಹಾಗಾಗಿ ಅವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪವರು. ನೋಡಿ, ಪೂಜೆ ಎಲ್ಲ ಮಾಡಿ ತಿರ್ಗಾ ಮನೆ ದೇವರಿಗೆ ಇನ್ನೊಂದು ಸರಿ ದೀಪ ಹಂಚಿ ಹೋಗೋನ್ನೋದಿರುತ್ತೆ. ಅಂದರೆ ಅವ್ರದ್ದು ಶೆಡ್ ಅಂತ ಕಟ್ಕೊಂಡಿರ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಗುರುಸ್ವಾಮಿ, ಮಣಿಕಂಠ ಸ್ವಾಮಿ, ಇನ್ನು ಅವ್ರ ಜೊತೆ ಬಂದಿರೋ ಸ್ವಾಮಿಯವರೆಲ್ಲ ಇರ್ತಾರೆ. ಹಾಗಾಗಿ ಈಗ ನಮ್ಮ ಚಿಕ್ಕಪ್ಪ ಅವರ ತಾಯಿಗೆ ಪೂಜೆಯನ್ನು ಮಾಡಿ ಅವ್ರ ಕಡೆಯಿಂದ ಆಶೀರ್ವಾದವನ್ನು ಪಡೀತಾರೆ. ಆ ಟೈಮಲ್ಲಿ ತಾಯಿ ಮನಸ್ಪೂರ ಏನೇ ಆಶೀರ್ವಾದ ಮಾಡಿದ್ದು ನಡೆಯುತ್ತಂತೆ ಅಂತ ಗುರುಗಳು ಹೇಳ್ತಾಯಿದ್ರು ಅಲ್ಲಿ. ಹಂಗಾಗಿ ನಾವು ತಿಳ್ಕೊಂಡ್ವಿ. ಅಂಥ ಟೈಮಲ್ಲಿ ಮಾಲೆ ಹಾಕಿರೋ ಟೈಮಲ್ಲಿ ತಂದೆ ತಾಯಿ ಪಾದ ಪೂಜೆ ಮಾಡೋದೇ ಪುಣ್ಯ ಅಂತ ಹೇಳ್ತಾರೆ. ಹಂಗಾಗಿ ಪೂಜೆ ಮಾಡ್ತಾಯಿದ್ದಾರೆ. ಅವರು ಮನಸ್ಪೂರ ಹರಿಸ್ತಾರೆ, ನನ್ನ ಮಗನಿಗೆಲ್ಲ ಒಳ್ಳೇದು ಮಾಡಪ್ಪ ಅಯ್ಯಪ್ಪ ಸ್ವಾಮಿ, ನಿನ್ನ ನಂಬಿ ನಿನ್ನ ಸನ್ನಿಧಿಗೆ ಬರ್ತಾರೆ. ಪೂರ ಬಗ್ಗಿಸ್ತಾರೆ ಗುರುಗಳು, ಪೂರ ಬಗ್ಗಿಸಪ್ಪ. ಅವ್ರ ತಲೆ ತಾಯಿ ಪಾದಕ್ಕೆ ತಾಗುವಂಗೆ ಬಗ್ಗಿಸಿ ಆಶೀರ್ವಾದ ಮಾಡಿಸ್ತಿದ್ದಾರೆ. ನೋಡಿ, ಮನಸ್ಪೂರ್ವವಾಗಿ ಆಶೀರ್ವಾದ ಮಾಡ್ತಿದ್ದಾರೆ ನಮ್ಮ ಅಜ್ಜಿ. ಗುರುಗಳು, ಸ್ವಾಮಿಗಳು ಕೂಡ ಆಶೀರ್ವಾದ ತಗೊತಿದ್ದಾರೆ. ಆ ನೀರನ್ನ ಬೆಳೆಯ ಅಂತ ಗಿಡಕ್ಕೆ ಹಾಕ್ತಾರೆ. ತಗೊಂಡೋಗಿ ಕಟ್ಟಕ್ಕೆ ಎಲ್ಲ ಪೂಜೆ ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಮಾಲೆ ಹಾಕಿ ಇರ್ಮುಡಿ ಕಟ್ಟಕ್ಕೆ ವಸ್ತ್ರ ಅನ್ನೋದಿರುತ್ತಲ್ವ, ಅದಕ್ಕೆಲ್ಲ ಪೂಜೆ ಮಾಡಿ ತಲೆ ಮೇಲೆ ಎಷ್ಟು ಮನೆ ದೀಪ ಅಂಟಿಸ್ತಾರೆ ಇಟ್ಕೊಂಡು ತಲೆ ಮೇಲೆ, ಆಮೇಲೆ ಮನೆ ಅದಕ್ಕೆಲ್ಲ ದೀಪ ಹಂಚಿಸಿ ಕಾಯಿಂದ ತೆಂಗಿನಕಾಯಿಂದ ದೀಪ ಹಂಚ್ಕೊಂಡು ದೂರದಿಂದ ದೀಪ ಹಂಚಿ ಬರ್ತಾರೆ. ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಅಂತ ಹೇಳ್ತಾ ಇರ್ತಾರೆ. ಇವಾಗ ದೀಪ ಅದೇ ತೆಂಗಿನಕಾಯಿ ದೀಪ ಹಂಚಿಸಿ ಮನೆ ದೇವರಿಗೆ ದೀಪ ಹಂಚಿಸ್ತಾರೆ. ಎಲ್ಲ ಹಂಚ್ತಾ ಅವರು ಬರ್ತಾರೆ. ಕರ್ಪೂರದಿಂದ ದೀಪ ಹಂಚ್ಕೊಂಡು ಬರ್ತಾರೆ.
ಇವಾಗ ಮನೆಯಿಂದ ಕರ್ಕೊಂಡು ಹೋಗೋದು. ಆದರೂ ಕರ್ಕೊಂಡು ಎಲ್ಲರೂ ಆಚೆ ಬರ್ತಾರೆ. ಗುರುಗಳು ಹೇಳ್ತಿದ್ರೆ ಆಚೆ ಬರ್ತಾ ಇದ್ವಿ. ಅನಂತಮ್ಮ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ ಅಜ್ಜಿ ಅಯ್ಯಪ್ಪ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಅಲ್ಲಿ ಮಣಿಕಂಠ ಸ್ವಾಮಿ ನಿಂತಿದ್ದಾರೆ. ಇನ್ನೊಬ್ಬರು ಸ್ವಾಮಿ ನಮ್ಮ ಚಿಕ್ಕಪ್ಪ ಸ್ವಾಮಿನ ಕರ್ಕೊಬರ್ತಾ ಇದ್ದಾರೆ. ಗುರುಸ್ವಾಮಿ ಎಲ್ಲ ಸೇರಿ ಅವ್ರನ್ನ ಕರ್ಕೊಬಂದು ಶೆಡ್ಡಿಗೆ ಕರ್ಕೊಂಡು ಹೋಗೋದು. ಅಂದರೆ ಶೆಡ್ ಮಾಡ್ಕೊಂಡಿರ್ತಾರೆ, ಅಲ್ಲೇ ಮಾಲೆ ಹಾಕಿಸ್ಕೊಂಡು ಅಲ್ಲೇ ಇರ್ತಾರೆ ರಥದಲ್ಲಿ. ಮನೆಗೆ ಜಾಸ್ತಿ ಬರೋದಿಲ್ಲ ಅವರು, ಅಲ್ಲೇ ಇರ್ತಾರೆ. ಅಲ್ಲೇ ರಥ ಎಲ್ಲ ಮುಗಿಸಿ ಹೋಗೋ ದಿನ ಮಾತ್ರ ತಂದೆ ತಾಯಿಗೆ ಪೂಜೆ ಮಾಡಿ ಮನೆ ದೇವ್ರಿಗೆ ಪೂಜೆ ಮಾಡಿ ಹೊರಡಬೇಕಲ್ವ. ಹಂಗಾಗಿ ಮನೆಗೆ ಬಂದು ಗುರುಗಳು ಮತ್ತು ಮಣಿಕಂಠ ಸ್ವಾಮಿಗಳು, ಮಣಿಕಂಠ ಸ್ವಾಮಿ ಗುರು ಸ್ವಾಮಿ ಇಲ್ಲ ಅಂದರೆ ಹೊರಡೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ನನಗೆ ತುಂಬ ವರ್ಷದಿಂದ ಹಾಕ್ಕೊತಾ ಇದ್ರು ನಮ್ಮ ಚಿಕ್ಕಪ್ಪ. ನನಗೆ ಬರೋಕ್ಕಾಗಿರಲಿಲ್ಲ. ಆದರೆ ಈ ವರ್ಷ ದೇವ್ರ ದಯದಿಂದ ಬಂದಿದ್ದೀನಿ. ಪ್ರತಿಯೊಂದು ಪೂಜೆ ಪುನಸ್ಕಾರ ಎಲ್ಲ ನೋಡ್ತಾ ಇದ್ವಿ. ನೋಡಿ, ಮನೆಗೆ ಬಾಗಿಲಲ್ಲಿ ತೆಂಗಿನಕಾಯಿ ಹೊಡೆದು ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ ಮಣಿಕಂಠ ಸ್ವಾಮಿ ಗುರುಗಳು ಸ್ವಾಮಿಯವರು. ಪೂಜೆ ಮಾಡ್ತಾರೆ. ಇರ್ಮುಡಿ ಕಟ್ಟಾಗಂತ ನಮ್ಮ ಚಿಕ್ಕಪ್ಪವ್ರದ್ದು ಅವ್ರಿಗೆ ನಂಬರ್ ನಮ್ಮ ಚಿಕ್ಕಪ್ಪ 8ನೇ ವರ್ಷ ಅಂತ 7 ವರ್ಷದಿಂದ ಹೋಗಬೇಕಾಗಿಲ್ಲ. 8ನೇ ವರ್ಷಕ್ಕೆ ನಮ್ಮ ಚಿಕ್ಕಪ್ಪವ್ರಿಗೆ ನೋಡೋಕೆ ಬಂದಿದ್ದೀನಿ. ನನಗೆ ಎಲ್ಲ ನಿಂತ್ಕೊಂಡು ನಾವು ಕಟ್ಟಲಿಕ್ಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಹೇಳ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಕಟ್ತಾ ಇದ್ದಾರೆ. ನನ್ನ ಮಗಳು ಅಂತ ಇಲ್ಲ ಸ್ವಾಮಿ ಶರಣಮಯ್ಯಪ್ಪ ಅವಳಿಗೆ ಜಾಸ್ತಿ ಇರುತ್ತೆ. ನಮ್ಮ ಚಿಕ್ಕ ತುಪ್ಪ ತುಂಬ ಮಾಡಿ ಕಳಿಸಿದ್ರೆ ಕ್ಷಮಿಸ್ತಾರೆ. ನಮ್ಮ ಕರ್ಕೊಂಡು ಹೇಳ್ತಾರೆ. ಒತ್ತಿ ಅವರು ನಾವು ಕಟ್ಟಿರೋ ತುಪ್ಪ ಕೊಬ್ಬರಿ ತುಪ್ಪ ತಂದಿರೋದನ್ನ ಸ್ವಾಮಿಗೆ ಎತ್ಕೊಂಡೋಗಿ ಸ್ವಾಮಿ ಹತ್ರ ಅಭಿಷೇಕ ಅನ್ನೋದು ಮಾಡಿಸಿ ನಮಗೆ ತಂದು ಕೊಡ್ತಾರೆ. ಆ ಥರ ನಾವು ಕೂಡ ನನ್ನ ಮಗಳ ಕೈ ಒಳ್ಳೇದಾಗಲಿ, ಫ್ಯಾಮಿಲಿಗೆ ಒಳ್ಳೇದಾಗಲಿ, ಕೆಟ್ಟ ದೃಷ್ಟಿ ಬೀಳೋದು ಕಾಯ್ಕೊಂಡು ಹೋಗಪ್ಪ ಅಂತ ಅರ್ಕೆ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಕೂಡ ಯಾವುದೇ ತರಹ ಕಷ್ಟಪಟ್ಟರೆ ಒಳ್ಳೆ ಮಾರ್ಗದಲ್ಲಿ ಹೋಗಪ್ಪ ಅಯ್ಯಪ್ಪ ಸ್ವಾಮಿ ಕೇಳ್ಕೊಂಡು ಇದಕ್ಕೆ ತುಪ್ಪ ಕೊಬ್ಬರಿಗೆ ತುಪ್ಪ ತುಂಬಿಸಿ ಕಟ್ಟಿಸಿದ್ದೇವೆ. ಅದು ಅಲ್ಲೇ ನಮ್ಮ ಬೇಕಾದ್ರೆ ನನ್ನ ತಂಗಿ ಇಬ್ರು ತುಂಬಿದ್ಲು. ನಮ್ಮ ತಮ್ಮನೂ ಕೂಡ ತುಂಬಿಸಿದ್ವಿ. ಅವರು ತಗೊಂಡು ತಗೊಂಡೋಗಿ ಅಲ್ಲೆಲ್ಲ ಪೂಜೆ ಮಾಡಿ ಬರ್ತಾರೆ. ಅವ್ರಿಗೆ ಎಷ್ಟು ಕಟ್ಟಿರ್ತಾರೆ ಅಂದರೆ ಅದು ಏನು ಬಿಚ್ಕೊಂಡೇ ಅಷ್ಟು ಇರುತ್ತೆ. ಆ ಥರ ಕಟ್ತಾರೆ. ಎಲ್ಲರೂ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಂತ ಕೂಗ್ತಾ ಇರ್ತಾರೆ. ಒಂದೇ ಸಮ ವಾಯಿಸಿ ಕೂಗ್ತಾನೆ ಇಲ್ಲಾಂದ್ರೆ ಹಾಗೆ ತೋರಿಸ್ತಿದೆ ಎಷ್ಟು ಚೆನ್ನಾಗಿ ಕೂಗ್ತಿರ್ತಾರೆ ಅಂತ. ಎಲ್ಲ ಕಟ್ಟಿದ್ದಾರೆ. ಇವಾಗ ಮುಡಿಗೆ ಅವ್ರ ಕೈಲಿ ಎಬ್ಬಿಸ್ತಾರೆ ಸ್ವಾಮಿ. ಮುಡಿಯನ್ನು ಕಟ್ಟೋ ಅಂಥದ್ದಾಗಿ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ
ಅಲ್ಲಿ ಇಟ್ಟಿರ್ತಾರೆ ಹೋಗೋ ಟೈಮಲ್ಲೆಲ್ಲ ಅದು ಇದಾಗಬಾರ್ದಲ್ವ, ಎಷ್ಟನೇ ನಂಬರು ಅಂತಲೂ ಕೂಡ ಹೇಳಿ ಇಟ್ಟಿರ್ತಾರೆ ಅಲ್ಲಿ, ಅಷ್ಟೇ ನಂಬರ್ದು ಅವ್ರದ್ದು ಆಗಿರುತ್ತೆ. ಚಿಕ್ಕಪ್ಪ ಆಮೇಲೆ ನಾವು ನಮ್ಮ ಚಿಕ್ಕಪ್ಪವ್ರ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ತಗೊಂಡು ಒಳ್ಳೇದಾಗಲಿ ಅಂತ, ಒಳ್ಳೇದಾಗಿ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ಕೊಡೋ ಅಂಥದ್ದಿರುತ್ತೆ. ಅವರು ಕಳ್ಸೋವ್ರಿಗೂ ನಾವು ಇರೋಕ್ಕಾಗಲಿಲ್ಲ, ಅವರು ನೈಟ್ 8:30 ಆಯಿತು ಹೊರಡೋ ಅಷ್ಟೊತ್ತಿಗೆ ನಾವು ಬೆಂಗಳೂರಿಗೆ ಬರಬೇಕಿತ್ತು. ಹಂಗಾಗಿ ನಾವು ಬೇಗನೆ ಹೊರಟ್ಬಿಟ್ವಿ, 5:30 ಊಟ ಮಾಡ್ಕೊಂಡು ಹೊರಟ್ಬಿಟ್ವಿ ನಾವು. ಇನ್ನು ಮಿಕ್ತವ್ರಿಗೆಲ್ಲ ಇರುಮುಡಿ